ಹಾಯ್ ಹಲೋ ನಮಸ್ಕಾರ. ಝೀ5 ಕಡೆಯಿಂದ ಶೋಧ, ಅಯ್ಯನ ಮನೆ, ಮಾರಿಗಲ್ಲು ಈ ತರ ವೆಬ್ ಸೀರೀಸ್ ಬಂದಿದೆ. ಅದು ನಿಮಗೂ ಗೊತ್ತಿದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಝೀ5 ಇಂದ ಬರ್ತಿರೋ ಇನ್ನೊಂದು ವೆಬ್ ಸೀರೀಸ್ ರಾಕ್ಷಸ. ಇದರ ಟ್ರೈಲರ್ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ವಿಜಯ್ ರಾಘವೇಂದ್ರ ಅವರು ತುಂಬಾ ಒಳ್ಳೆ ಟ್ಯಾಲೆಂಟ್. ಅವರಿಂದ ಕಂಟಿನ್ಯೂಸ್ ಆಗಿ ಥ್ರಿಲ್ಲರ್ ಸಿನಿಮಾಗಳು ಮತ್ತೆ ಸೀರೀಸ್ ಬರ್ತಿರೋದ್ರಿಂದ ಆಡಿಯನ್ಸ್‌ಗೆ ಇಷ್ಟ ಆದ್ರೆ, ಜಾನರ್ ಸ್ಪೆಸಿಫಿಕ್ ತರ ಕಂಟೆಂಟ್‌ಗಳು ರೀಚ್ ಆಗತ್ತೆ. ಅದು ಓವರ್ ಆಲ್ ಗ್ರೋತ್‌ಗೆ ತುಂಬಾ ಹೆಲ್ಪ್ ಆಗತ್ತೆ. ರಾಕ್ಷಸ ವೆಬ್ ಸೀರೀಸ್ ಟ್ರೈಲರ್ ನೋಡ್ದೆ, ಇಲ್ಲಿ ಕೊಲೆಗಳು ಆಗ್ತಾ ಇದೆ. ಆದ್ರೆ ಅದನ್ನ ಮಾಡ್ತಿರೋದು ಮೊಸಳೆ ಅನ್ನೋ ಬಿಲೀಫ್ ಇದೆ. ಅಂಡ್ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಈ ಕಡೆ ಪ್ರೊಟಗನಿಸ್ಟ್ ವಿಜಯ್ ರಾಘವೇಂದ್ರ ಅವರು ಇಲ್ಲಿ ಆಗ್ತಿರೋದೇನು? ನಿಜವಾಗ್ಲೂ ಮೊಸಳೆನೇ ಇದೆಲ್ಲ ಮಾಡ್ತಾ ಇದೆಯಾ? ಮೊಸಳೆಯಿಂದಾನೇ ಆದ್ರೆ ಅದಕ್ಕೇನು ರೀಸನ್? ಈ ತರ ಸಾಕಷ್ಟು ಪ್ರಶ್ನೆಗಳು ಟ್ರೈಲರ್ ಹುಟ್ಟಾಕಿದೆ. ಅದಕ್ಕೆಲ್ಲ ಆನ್ಸರ್ಸ್ ಫೆಬ್ರವರಿ 20ಗೆ ಸಿಗತ್ತೆ. ಥ್ರಿಲ್ಲರ್ ಸೀರೀಸ್ ಅಲ್ಲಿ ಆ ಒಂದು ಫೀಚರ್ಸ್ ಇರುತ್ತೆ. ಅಂದ್ರೆ ಸೀರೀಸ್ ಅಲ್ಲಿ ಸಾಕಷ್ಟು ಲೇಯರ್ಸ್ ಇದ್ರೆ ಎಪಿಸೋಡ್ ಟು ಎಪಿಸೋಡ್ ಆ ಒಂದು ಪ್ರಪಂಚನ ಎಸ್ಟಾಬ್ಲಿಷ್ ಮಾಡ್ತಾ ಕ್ಯೂರಿಯಾಸಿಟಿನ ಡೆವಲಪ್ ಮಾಡಬೇಕು. ಟ್ರೈಲರ್ ನೋಡಿದಾಗ ಅದೆಲ್ಲ ಇದೆ ಅಂತ ಅನಿಸ್ತಾ ಇದೆ. ತುಂಬಾ ಲೇಯರ್ಸ್ ಇದೆ. ಮಿಸ್ಟ್ರಿ ಏನಾದ್ರೂ ಇರ್ಬೋದಾ, ಸೈಕಲಾಜಿಕಲ್ ಇರ್ಬೋದಾ, ಈ ತರ ಆಡಿಯನ್ಸ್ ಥಿಂಕ್ ಮಾಡೋ ಎಲ್ಲಾ ಪೊಟೆನ್ಶಿಯಲ್ ಕಾಣ್ತಾ ಇದೆ. ವಿಜಯ್ ರಾಘವೇಂದ್ರ ಅವರ ಪರ್ಸನಲ್ ಲೈಫ್ನು ತೋರಿಸಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸೀರೀಸ್ಗೆ ಬೇಕಾಗಿರೋ ಎಲ್ಲಾ ಎಲಿಮೆಂಟ್ಸ್ ಇದೆ. ಹಾಗೆ ಟ್ರೈಲರ್ ಅಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಅಲ್ಲಿ ಬರ್ತಿರೋ ಮೊದಲ ವೆಬ್ ಸೀರೀಸ್ ಇದು. ಅದು ಎಷ್ಟು ಅಥೆಂಟಿಕ್ ಆಗಿದೆ ಅಂತ ಕಾದು ನೋಡ್ಬೇಕು. ಮತ್ತೆ ಟ್ರೈಲರ್ ಅಲ್ಲಿ ಕೆಲವೊಂದು ಡೈಲಾಗ್ಸ್ ನ ಕೇಳಿದ್ರೆ ಗೊತ್ತಾಗತ್ತೆ ತುಂಬಾ ಜನ ಇಲ್ಲಿ ಮಿಸ್ ಆಗ್ತಾ ಇದ್ದಾರೆ. ಸೊ ಮೇಲಿನ ಆಫೀಸರ್ಸ್ FIR ಹಾಕಿ ಕೇಸ್ ಕ್ಲೋಸ್ ಮಾಡಿ ಮುಂದಕ್ಕೆ ಹೋಗೋದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿಜಯ್ ರಾಘವೇಂದ್ರ ಅವರ ಕ್ಯಾರೆಕ್ಟರ್ ಕೇಸ್ ಸಾಲ್ವ್ ಆಗೋ ತನಕ ಬಿಡೋದಿಲ್ಲ. ಮತ್ತೆ ಆ ಮೊಸಳೆ ಎಲಿಮೆಂಟ್ ತಂದಿದ್ದು ತುಂಬಾ ಇಷ್ಟ ಆಯ್ತು. ಅಂದ್ರೆ ಐಡಿಯಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಈ ತರ ಎಕ್ಸ್‌ಪ್ಲೋರ್ ಆಗಿಲ್ವಲ್ಲ ಅನ್ನೋ ಒಪಿನಿಯನ್ ಬಂತು ನನ್ಗೆ. ನನ್ ಪ್ರಕಾರ ಟ್ರೈಲರ್ ಚೆನ್ನಾಗಿದೆ. ಸೀರೀಸ್ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಡೆವಲಪ್ ಮಾಡಿದೆ. ಅಂಡ್ ಟ್ರೈಲರ್ ಬಿಡೋದು ಕೂಡ ಆ ಕಾರಣಕ್ಕೆ ಅದು ಇಲ್ಲಿ ಆಗಿದೆ. ಸೊ ಸೀರೀಸ್ ಚೆನ್ನಾಗಿದ್ರೆ ನಮ್ಮ ಕನ್ನಡದಲ್ಲೂ ಕೂಡ ಆಡಿಯನ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಇನ್ನ ಸೀರೀಸ್‌ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ತರುಣ್ ಸುಧೀರ್ ಅವರು ಈ ಸೀರೀಸ್‌ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಯೂರಿ ಅವರು, ಅವಿನಾಶ್ ಅವರು, ಅಭಿಜಿತ್ ಅವರು ಹಾಗೆ ಸಾಕಷ್ಟು ಆಕ್ಟರ್ಸ್ ಇದ್ದಾರೆ. ಸೀರೀಸ್ ಝೀ5 OTT ಪ್ಲಾಟ್ಫಾರ್ಮ್ ಅಲ್ಲಿ ಫೆಬ್ರವರಿ 20ಗೆ ರಿಲೀಸ್ ಆಗ್ತಾ ಇದೆ. ಸೊ ಇದಾಗಿದೆ ರಾಕ್ಷಸ ವೆಬ್ ಸೀರೀಸ್‌ನ ರಿವ್ಯೂ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್‌ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.